ಇವತ್ತು ನನ್ನ ಮನುಷ್ಯನ ಮುಖಾಂತರ ನಿನಗೊಂದು ಮಾತು ಹೇಳ್ತಾನೆ ಕೇಳಿದ ಬಾಳ ದಿವಸ ಟೇಜ್ ಏನ್ ನಡ್ದೈತಿ ನೋಡೋಣ ಮಸೀಬಿನಾಳ ವಿದ್ಯಾಗ ನಾನೇ ಬಂದೈತಿ ಅಂದಿಲ್ಲ ನನಗ ಜರ್ಕರ ನಾನತ್ವ ನಾನೇ ನನ್ನಲ್ಲಿ ಬಂದಿತ್ತಂದ್ರನ ಕಾಲ ಬೀಳಬೇಕು ಅಂತ ನೀ ಹೇಳ್ತಿ ಖರೆ ಮಹಾಭಾರತ ಲೇಖಿ ಒಂದು ಬೇರೆ ಹೇಳ್ತದಲ್ರಿ ಗಂಡನ ಕಾಲ ಬೀಳಬೇಕಂತ ನೀ ಹೇಳಿದಿ ಖರೆ ಗಂಡನ ಕೂತ್ಕೊಂಡು ಹೆಂಡತಿ ಕಾಲ ಬಿದ್ದಾನ ಅವು ಯಾರು ಸ್ವತಃ ನಿನ್ನ ಧರ್ಮರಾಜ ಹೊತ್ತು ಹೊಂಟ್ರ ತನ್ನ ಮನಿ ಬಿಟ್ಟ ಹೊರಗೆ ಬರಬೇಕಾದ್ರ ದ್ರೌಪದ ದೇವಿ ಕಾಲ ಬಿದ್ದ ಹೊರಗೆ ಬರ್ತಿದ್ದ ಯಾಕ್ರಿ ಹಿರಿಯರ ಕಾಲ ಬಿದ್ದ ಬರ್ತಿದ್ದ ನೀ ಹೇಳ್ತಿ ಬರೇ ಬಾಯ್ ತುಂಡಿ ನಮ್ಮದು ಬರ್ಲಾಯ್ತಿ ಲೇಖಿ ಹಿಡ್ಕೊಂಡ ಪುರಾಣ ಹಿಡ್ಕೊಂಡ ಸ್ವತಃ ನಿನ್ನ ಧರ್ಮರಾಜ ದ್ರೌಪದ ದೇವಿ ಕಾಲ ಬೀಳಾರ್ದ ಹೊರಗೆ ಬರ್ತಿದ್ದಿಲ್ಲ ಇದು ಮಹಾಭಾರತ ಲೇಖಿ ಅಂತದೇನ ತಪ್ಪು ಮಾಡಿದ್ದು ನಿನ್ನ ಯಾವ ಧರ್ಮರಾಜ ಹೆಂಡತಿ ಕಾಲ ಬೀಳಂತ ಯಾಕೆ ಏನ್ ಮಾಡಿದ್ದ ಹೆಂಡತಿ ಕಾಲ ಬೀಳುದು ಸ್ವಾಭಾವಿಕ ಗಂಡ ಬೀಳುದು ಹೇಳ ಏನ್ರ ತಪ್ಪು ಮಾಡಿದ್ದೆ ಅಂತದ ಇಲ್ಲಿ ಗಂಡನ ಕಾಲು ಬೀಳ್ಬೇಕಂದಿಲ್ಲ ಗಂಡ ಕೂತ್ಕೊಂಡು ಹೆಂಡತಿ ಕಾಲು ಬಿದ್ದಾನು ಮಾತ ಮುರಿತು ಒಂದ ಮಾತಿ ಏನು ಹೆಂಡತಿ ಸಂರಕ್ಷಣೆ ಮಾಡ್ತಾನಂದಿ ದುಷ್ಟ ದುಶ್ಯಾಸನ ಕೂಡಿ ಅಂತ ಸಭಾದೊಳಗ ದ್ರೌಪದ ದೇವಿ ಸೀರಿ ಸೆಳಿತಿದ್ದ 5 ಮಂದಿ ಗಾಂಡ್ರ ಇದ್ರಿ ಯಾರ್ಯಾರು ನಕುಲ ಸಹದೇವ ಭೀಮ ಧರ್ಮ ಅರ್ಜುನ 5 ಮಂದಿ ಗಾಂಡ್ರ ಇದ್ರಿ ಖರೆ ಯಾಕೋ ಮಗನ ನನ್ನ ಹೆಂಡತಿ ಸೀರಿ ಯಾಕೆ ಜಗತಿ ಅತ್ತ ಒಬ್ಬರೇ ಮಗ ಎದ್ರೇನು ಎದ್ದು ಹೋಗ್ಬೇಕಾಗಿತ್ತು ಅವ್ ಸರ್ಕರ್ ಎದ್ದಿದ್ದ ತಿಕ್ಕೊನಿ ಯಾಕೋ ಮಗನ ಅಂತ ಕೇಳ್ಕೋತ ಆಕಿನ ಬಿಡ್ತಿದ್ದ ಇವನು ಜಗತ್ತಿದ್ದವ ಇವನು ಎಳದ ಬರುದಿತ್ತು ಅದಕ್ಕ ಕೇಳಿ ತೆಳಗ ಸುಮ್ಮ ಕೂತ ತೆಳಗ ಚೆಂಡಾಕಿ ಯಾವ ಜಾಗನ್ಯಾಗ ಸಂರಕ್ಷಣೆ ಮಾಡಿದೆ ನಿನ್ನ ಕೈಲಿ ಆಗಿಲ್ಲ ನಿನ್ನ ಮಾತ್ರ ನಾ ಮೆಟ್ಟಿಗೆ ಹಚ್ಚಿ ನೋಡಿ ಹೇಳಿ ಕೇಳಿ ಹಂಗ ಅಲ್ಲ ಮತ್ತ ಶಾಸ್ತ್ರ ಲೆಕ್ಕಿ ಲೆಕ್ಕಲೆ ಯಾವ ಸತ್ಯವಾನನ ಪ್ರಾಣ ಯಮಲೋಕಕ್ಕೆ ತಗೊಂಡು ಹೋಗಿದ್ದ ಯಮರಾಜ ತಂಗಿ ಸತ್ಯವಾನನ ಪ್ರಾಣ ಯಮಲೋಕಕ್ಕೆ ತಗೊಂಡು ಹೋಗಿದ್ದ ಯಮರಾಜ ಯಮಲೋಕಕ್ಕೆ ಹೋಗಿ ಯಮರಾಜನ ಸಂಗಾಟ ಹೋರಾಡಿ ಸತ್ತ ಗಂಡನ ಪ್ರಾಣ ತಂದ ಮರಳಿ ಮೆಟ್ಟಿಗೆ ಹಚ್ಚಿಬಿಟ್ಟಾಳ ಜಗದಾಗ ಸತ್ಯವಾನ ಸಾವಿತ್ರಿ ಅಂತ ಜಯಗಳಿಸಾಳ ನನ್ನ ತಾಯಿ ಆದಿಶಕ್ತಿ ಹೌದು ಹುಲಿ